ಯವ್ವ ಒಂದು 4 ರೊಟ್ಟಿ ಹೆಚ್ಚಿಗೆ ಕಟ್ಬೆ. ನನ್ನ ಜೋಡಿ ಒಂದು ಇಬ್ರು ಗೆಳೆಯರು ಅದಾರ. ಪಾಪ ಅವ್ರ ಅವರ ಏನೋ ಊರಿಗೆ ಹೋಗ್ಯಾರಂತ. ಅದಕ್ಕೆ ಒಂದು ತಾಯಿ ಮಕ್ಳವ್ರು ಊರಿಗೆ ಹೋಗ್ಯಾರಲ್ಲ, ಮಾಡಾರಿಲ್ಲಂತೆ. ಅಲ್ಲೇ ಬಂದು ಪಾಪ ಸಿಂಗಲ್ ಚಾ ತೊಗೊಂಡು ಬಜ್ಜಿ ತೊಗೊಂಡು ತಿಂತಿರ್ತಾವು. ಅದಕ್ಕೆ ಒಂದು 4 ರೊಟ್ಟಿ ಹೆಚ್ಚಿಗೆ ಕಟ್ಟು, ಒಂದು ಈಟ್ ಪಲ್ಯ ಹೆಚ್ಚಿಗೆ ಕಟ್ಟು ಸ್ವಲ್ಪ. ಬೇಕಾದ್ರೆ ನನಗೆ ಇಲ್ಲಂದ್ರೆ ನಡಿತೈತಿ, ಅವ್ರಿಗೆ ಕಟ್ಟು, ನಂಗೆ ಕೊಟ್ಟು ಅನ್ನಪನ್ನ ಇದ್ರ ಕಟ್ಟು. ಈಗ ಹೆಂಗಿದ್ರು ಬಿಸಿ ರೊಟ್ಟಿ ತಿಂದನಲ್ಲ, ಏನು ನಡಿತೈತಿ. ಅದಕ್ಕೆ ಪಾಪ ಕಟ್ಬೆ ತಿಂತಾವ. ಹಾಂ ಕಾಡ್ತಾನೆ. ಹೌದು, ನಿನ್ನೆ ಯಾವಕ್ಕೆ ಒಬ್ಬಿಗೆ ಬಂದಾಳಲ್ಲ ಯವ್ವ, ನಿನ್ನ ಮುಂದೆ ಹೇಳ್ತಾನೆ. ಪ್ಯಾಂಟು ಹಂಗೆ ಹಾಕೊಂಬಂದೈತೆ ಬೆಂಡ್ಲಿ. ಅದೇನದು ಗಂಡರಾಮೆ ರಂಗ. ಯಪ್ಪ ದೇವ್ರ, ನಮ್ಮ ಹಳ್ಳ ಯಾರ ಪ್ಯಾಂಟು ಹಿಂಗೆ ಹಾಕೋತಾರಲ್ಲ, ಏನೇನು ಕಲಿಗಾಲ ಬಂತಂತೆ. ನಾನು ಪ್ಯಾಂಟು ಹಿಂಗೆ ಹಾಕೊಂಬಂದಿದ್ಲ. ಯಾರ ಮನೆಗೆ ಬಂದಿದ್ರಂತ? ಏನಪ್ಪ ಏನೋ ಗಿರ್ಜಕ್ಕರ್ ಮನಿ ಅಂತ ಕೇಳಿದ್ಲ. ಗಿರ್ಜಕ್ಕರ್ ಮನಿ ಅಂದ್ರೆ ನೀನಲ್ವೇ? ಹೋಗಲ್ಲ, ಆಕಿ ಗಿರ್ಜಕ್ಕನ್ ಭೇಟಿಯಾಗಕ್ಕೆ ಬಂದಿಲ್ಲ. ಅವ್ರ ಮಗ ಅಭಿಷೇಕ್ ಅಂತ. ಈ ಊರ ಯಾರ ಏನಪ್ಪ ಅಭಿಷೇಕ್ ಅನ್ನೋರು ಯಾರಿಗೆ ಗೊತ್ತಲ್ಲ? ನಿನ್ನ ಹೆಸರು ಬೇರೆ ಐತಿ, ಅದಕ್ಕೆ ನಾನು ಇಲ್ಲಪ್ಪ ನಮ್ಮ ಮಗನ ಹೆಸರು ಹಿಂಗೈತಿ, ನನ್ನ ಹೆಸರು ಗಿರ್ಜವ್ವ ಅಂದೆ. ಇಲ್ರಿ ಅವ್ರ ಮಗನ ಹೆಸರು ಅಭಿಷೇಕ್ ಐತಿ ಅಂದ್ಲ. ಹೌದನ ಅಂದೆ. ಆಮೇಲೆ ಎದಕ್ಕೆ ಬಂದಿದ್ರಿ ಅಂತ ಕೇಳಿದೆ. ಏನು ಹೇಳಿದ್ರ? ಗಿರ್ಜಿ ಯಾರು ಪ್ರೇಮಕ್ಕನ? ಹ್ಞೂನ್ಲೇ ನಾನು. ಬಾರ್ಬೆ ಒಳಗೆ. ಅಯ್ಯ ನಾಷ್ಟ ಮಾಡಕತ್ತೀರನ? ಬಾ, ಏನು ಕೈಯನ್ನು ಕಸ್ಕೊತೀನಿ ಅಂತ ಕೇಳಿ ಕುಂದ್ರ. ಬಾ ತಡಿ, ಒಂದು ಬಿಸಿ ರೊಟ್ಟಿ ಹಚ್ಕೊಂಡ್ಬರ್ತೇನೆ. ಬೇಡ ರೊಟ್ಟಿ ಗಿಟ್ಟಿ ಎಲ್ಲ ಏನು ಬೇಡ. ನಾನು ನಾಷ್ಟ ಮಾಡಿ ಹೊಡೆ ತುಂಬ ಉಪ್ಪಿಟ್ಟು ಮಾಡಿದ್ನೀವ. ಒಂದು ಗಂಗಾಳ ಉಪ್ಪಿಟ್ಟು ತಿಂದು ಕಾರ್ದಣ್ಣ ಚುಮ್ಮರಿ ಹಾಕ್ಕೊಂಡು ಒಂದು ದೊಡ್ಡ ಗಲಾಸ್ ತುಂಬ ಚಹಾ ಕುಡಿದು ಬಂದಿತ್ತಾಗ. ಏನು ಬೇಡ, ಕುಂದ್ರಿ ಆರಾಮ್ ಮಾತಾಡ್ಕೊಂತ. ಪಾಪ ಏನೋ ಹೇಳಾಕತ್ತಿದ್ದೆ ನಮಗ್ಗ. ಏನಿಲ್ಲ ಇವ, ನಿನ್ನೆ ಶಾಂತವ್ರ ಮನೆ ಕಡೆ ಒಂದು ಪ್ಯಾಂಟು ಹಂಗೆ ಹಾಕೊಂಡು ಒಂದು ಹುಡುಗಿ ಬಂದಿದ್ದಿಲ್ಲನ, ಉದ್ದನ್ ಕುದುರಿಬಾರ್ದಂತ ಜುಟ್ಟು ಬಿಟ್ಕೊಂಡು. ಹೋಗ ಇವ, ಆ ಹುಡುಗಿ ಏನು ಅಸಹ್ಯ ಹೆಣ್ಮಕ್ಳು ಅರಿವಿ ಮನ್ಯಾಗ ತಂದೆ ತಾಯಿಯರು ಹೆಂಗೆ ಬಾಯಿ ಮುಚ್ಕೊಂಡಿರ್ತಾವ ಅಂತ ನಾನು ಅತ್ತಾಗ. ಹೌದಿಲ್ಲ, ನಮ್ಮ ಕಡೆ ಯಾವ್ರ ಅಂತದ್ ಹಾಕೋತಾವ, ಗಂಡಸೂರು ಅಷ್ಟವ ಹಾಕೊಳ್ಳೋದು. ನಮ್ಮ ಹೆಣ್ಮಕ್ಳು ಏನಿದ್ರು ಲಂಗ ಜಂಪರು ಸೀರೆ ಇಂಥವ ಹಾಕೋತಾವ. ಹ್ಞೂ ನಯ್ಯವ, ಈಗ ಹೊಸ್ತಾಗ್ಯದ ಅಂತದ ನೈಟಿ ಅಂತ ಬಂದಾವಲ್ಲ, ಅದನ್ನ ಬೇಕಾದವ್ರು ಹಾಕೋತಾರ, ಬೇಡದಾರ ಬಿಡ್ತಾರ. ಇನ್ನೊಂದು ಸಿಟಿ ಕಡೆ ಹಾಕೋತಾರ. ಅಯ್ಯ, ನಮ್ಮ ಕಮಲವ್ರ ಮನೆಗೆ ಹೋಗಿದ್ದಿಲ್ಲ ನಾನಲ್ಲಿ, ಹುಬ್ಬಳ್ಳಿ ಪೇಟೆಗೆ ಅದಾಳಲ್ಲ, ಅಲ್ಲಿ ಒಬ್ರ ಯಾರ ಒಬ್ರು ಹಾಕೊಂಡಿದ್ ನೋಡಿದ್ದೆ ಅಷ್ಟೇ. ನಾ ಹೆಚ್ಚಿಗೆ ಮಂದಿ ನಾನು ನೋಡಿಲ್ ಬಿಡು. ಏನಾತ? ಆ ಹುಡುಗಿ ನೀನು ಬಂದೈತಿ ಈ ಊರಿಗೆ, ಇಲ್ಲೇ ಅಭಿಷೇಕ್ ಅನ್ನೋರ್ ಮನಿ ಎಲ್ಲೈತ್ರಿ ಅಂತ ಹುಡ್ಕೊಂಡ್ ಬಂದಿದ್ಲ. ಅಭಿಷೇಕ್ ಅನ್ನೋರು ಯಾರು ಇಲ್ಲೇ ಯಾರು ಇಲ್ಲ. ಎದಕ್ ಬಂದಿದ್ದಿ ಅಂತ ಕೇಳಿದ್ರ ಮದುವೆ ವಿಚಾರ ಮಾತಾಡಕ್ ಬಂದಾಳಂತಕಿ. ಮದುವೆ ವಿಚಾರ ನೋಡಿ ಏನ್ ಮಾಡ್ತಿ. ನಮ್ ಕಡೆ ತಂದಿ ತಾಯಿ ಮನೆಯಾಗಿದ್ದವ್ರು ಹಿರಿಯರು ಎಲ್ಲಾರು ಹೋಗಿ ಬಂದಾದ್ಮೇಲೆ ಹುಡುಗಿ ಮದುವೆ ಮಾಡಿ ಕೊಟ್ಟ ಮೇಲೆ ಅದು ಏನಿದ್ರು ಗಂಡನ ಮನೆ ಕಾಣೋದು. ಇವ್ ಹಂಗಲ್ಲಂತಪ್ಪ. ಹುಡುಗಿನ ಬಂದಾಳಯ್ಯಪ್ಪ, ಬಂದು ಆಕಿ ಮೊದ್ಲ ಬಂದಾಳ ಇವ ಮದುವೆ ವಿಚಾರ ಮಾತಾಡಕ. ಆಮೇನ ಕರ್ದಾನಂತ 3 ಮುಲ್ಲ ಈಕಿನ ಪರಿಚಯ ಮಾಡಿಸ್ತಾನೆ ಅಂತೇಳಿ, ಅದಕ್ಕೆ ಈ ದಿಬ್ರದಿಂಡಿ ದೀಪಾವಳಿ ಇಟ್ಟದ ಕುಂಬಿ ಮ್ಯಾಗ ಇಟ್ಟಿದ್ದೆ ಅಂತೇಳಿ ಇದು ಓಡಿ ಬಂದೈತಿ. ಅಲ್ಲ ಈ ಹಳ್ಳಾಗ ಅಕ್ಕಿನ ಏನಾರ ಮನೆಗೆ ಕರ್ಕೊಂಬಂದು ಯಾವನಾರ ಅಲ್ಕಟ್ ಬಾಡೆ ಪರಿಚಯ ಮಾಡಿಸಿನಂದ್ರ ಅಕ್ಕಿನ ಯಾರು ಒಪ್ಕೊಂತಾರ ಹೇಳಿ ನೀನು ನೋಡೋಣ. ಅಲ್ಲ ನಮ್ನಿ ಪ್ಯಾಂಟು ಹಿಂಗೆ ಹಾಕೊಂಡು ಗಂಡ್ರಾಮಿ ಅಂತ ಅದನ್ನ ನಮ್ಮನಿ ಈ ಹಳ್ಳಾಗ ಯಾರು ಸಸಿ ಮಾಡ್ಕೋತಾರ ಇವ? ಅದು ಕರೆ ಯಾರು ಮಾಡ್ಕೋತಾರ ಸಸಿ ಮಾಡ್ಕೊಳ್ಳೋದು ತಟಿ ಹೋಲಿ. ಅಯ್ಯ ನೀವಂದ ಬಂದಿಯಲ್ಲ ಎಡ್ಪೇಸಿ. ಯವ್ವ ಎಡ್ದೇರಿನ ಯವ್ವ ನಿನಗೆ ಬರಾಕ ಈಗ ಹಿಂಗೆ ಮಾಡಾಕಿ ನಾಳೆ ಇನ್ನಂಗ ಅಂತೇಳಿ ಆಕಿ ಸಾತ್ ಕಾಲಿಗೆ ಬಿದ್ರು ಆಕಿನ ಸಸಿ ಮಾಡ್ಕೊಳ್ಳೋದಲ್ಲ ಬಿಡು. ಅಯ್ಯೋ ದೇವ್ರಿ, ನಾನು ಹಂಗಾರೆ ನಮ್ಮವ್ವಗ ತೋರಿಸ್ಬೇಕಂತೇಳಿ ಆಕಿನ ಬಾ ಅಂದೆ. ನೋಡಿದ್ರೆ ನಮ್ಮವ್ವ ಸೊಸಿನೇ ಮಾಡ್ಕೊಳ್ಳಲ್ಲ ಅಂತಾಳಲ್ಲ. ಕಡಿಗೆ ಆಕಿಗೆ ನನಗೆ ಬಾಯಿ ಹತ್ತೆ ಬಿಡ್ತ. ಹಾಂಗ ಸಣ್ಣಿಗೆ ಬಾಯಿ ಹತ್ತತ್ಲೆ ನಾನು ಅಂದೆ, ನಿನ್ನ ಸಸಿ ಮಾಡ್ಕೊಳಕ್ಕೆ ಅತ್ತಿ ಕರ್ಮ ಮಾಡೇ ಸಿಕ್ಕಿರ್ಬೇಕು, ನಿನ್ನಂತ ಕರ್ಮಗೆಡಿ ಸಸಿ ಮನೆಗೆ ಬರಾಕ ಅಂದೆ. ಆಕಿನ ಸುಮ್ಮನೆ ಇರಲಿಲ್ಲ. ಆಕೆ ಏನಂದ್ಲು ಗೊತ್ತನ, ನಿಮ್ಮಂತವ್ರ ಮನೆಗೆ ಯಾರು ಸೊಸೆಯಾಗಿ ಬರ್ತಾರ, ನನಗೂ ಸಿಗು ಅತ್ತಿ ಚಲೋ ಇರ್ಬೇಕು. ನಿನ್ನಂತಕಿನ ನಾನು ಅತ್ತೆ ಅಂತ ಅನ್ನೋದಿಲ್ಲ, ನಿಮ್ಮ ಮನೆಗೆ ಸೊಸೆಯಾಗಿ ಬರೋದು ಇಲ್ಲ. ನಿಮ್ಮಂತಾರ ನೋಡಿ ನಿಮ್ಮ ಮನೆಗೆ ಯಾರು ಬರ್ತಾರ ಅಂತ ಆಕಿನ ಬಾಯಿ ಮಾಡೋದ್ಲ. ಹೋಗ ಮೂಳಿ ಹೋಗ, ನನ್ನ ಮಗ ಮದುವೆ ಮಾಡೋದು ಗೊತ್ತೈತಿ. ಯಾವನ್ನಿಲ್ಲ ಅಭಿಷೇಕನ್ ಹುಡ್ಕೊಂಡ್ ಬಂದಿ, ಅವ್ನ ಮನೆಗೆ ಹೋಗಿ ನೀನು ಅಭಿಷೇಕ್ ಮಾಡಿ ಕಳಿಸ್ತಾರ ನಿನ್ನ ಮನ್ಯಾಗ ಅಂತ ಹೇಳ್ಕೇಶನ್. ಇನ್ನೊಂದು ರೊಟ್ಟಿ ಬೇಕನ್ಲ? ಬೇಡವ ಬೇಡ. ಬೇಡ ಅಂತ ಬಿಡ ಅಂದಂಗ. ಪ್ರೇಮವ ನೀ ಸುಮ್ಮನೆ ಬರಂಗಿಲ್ಲ, ಏನ್ರ ಬೇಕಾಗಿತ್ತನ? ಏನಿಲ್ಲವ, ಈಗ ಆತಿಗ ನಾಗರ ಪಂಚಮಿ ಬರಾಕತ್ತಲ್ಲ, ಅದಕ್ಕೆ ಒಟ್ಟು ಹುತ್ತದ ಮಣ್ಣ ಐತನ. ಇದು ತಂದ ಏನದ ಬಾಯ ಬರೋದಲ್ಲ ಇವತ್ತಾಗ. ಹುತ್ತದ ಮಣ್ಣ ಐತನ ನಾಗಪ್ಪನ ಮಾಡಾಕಂತ ಕೇಳಾಕ್ ಬಂದೆ. ಹುತ್ತದ ಮಣ್ಣ ಐತಿ ಬಿಡ, ಅದ್ರಾಗ ಏನೈತಿ? ಐತಿ ಕಂಡಾಬಿಟ್ಟು ಐತಿ ಹುತ್ತದ ಮಣ್ಣು. ಸ್ವಲ್ಪ ಯಾಕೆ ಕೊಡ್ತೇನೆ ತಡಿ, ನಾಗಪ್ಪನ ಮಾಡುವಂತೆ ತಡಿ. ಇದನ್ನಿಟ್ಟು ಕೈ ತಗೊಂಡ್ಬರ್ತೀನಿ. ಬೇಡ ಮತ್ತೆ ಕಿಡ್ತೈತಿ, ಅದನ್ನ ರೊಟ್ಟಿ ತಿಂದ ಕೊಡು. ಅಂದಂಗೆ ಏನು ಟಿವಿಗೆ ಡಿಸ್ಕ್ ಹಾಕ್ಸಿಲ್ಲನು ಹೆಂಗ? ಆಗ ಯವ ಎಲ್ಲಿ ಹಾಕಿಸ್ತಿ ಡಿಸ್ಕ್? ಅಯ್ಯ ಕೈಯಾಗಿರೋ ಮೊಬೈಲಿಗೆ ರೊಕ್ಕ ಹಾಕ್ಸಕ ಇಲ್ಲ, ಇನ್ನು ಟಿವಿಗೆ ಎಲ್ಲಿಂದ ಡಿಸ್ಕ್ ಹಾಕಿಸ್ಲಿ? ಯಾಕೆ ಹಂಗಂತಿ? ಮತ್ತೆ ಬಿಡ ಇವ, ಸಾಕಾಗೈತೆ ನನಗಂತೂ ಹೊತ್ತಾಗ. ಅಯ್ಯೋ ದೇವ್ರೇ, ಯಾಕಂದ್ರೆ ನನ್ನ ಗಂಡ ದುಡಿದ ನಮ್ಗೆ ಸಂಸಾರ ಸಾಕ್ಸಕ್ಕೆ ಸಾಲ್ವಲ್ತು, ಇನ್ನು ರೊಕ್ಕ ಹಾಕ್ಸಕ ಓದಿನಿ ಎಂದು ಉರುಳಿತು ಮಾತು. ಅದೆಲ್ಲ ಆಗೋಗು ಮಾತಲ್ಲ ಯವ್ವ. ಈಗ ಹೆಂಗಿದೀವಿ? ಏನು ಒದ್ರಾಡಿ ಸುಳ್ಳ ತ್ರಾಸ ತೊಗೊಳಕ್ ಹೋಗ್ಬೇಡ. ಈಗ ಆರಾಮದಿಯಲ್ಲ? ಹ್ಞೂ ಆರಾಮದೇನಿ. ನನಗೇನಾಗೈತಿ ವಯಸ್ಸಾಗಿಂದ ಹಂಗೆ ಹಿಂಗೆ. ಆರಾಮ ಏನು ಒಟ್ಟು ಹಂಗ್ಯಾಕಂತೀವಿ. ಅದಕ್ಕೆ ಎಷ್ಟು ಚಲೋ ನೋಡ್ಕೊಂತಾಳ, ಹೌದಿಲ್ಲ? ಮತ್ತೆ ಅಂತ ಇನ್ನು ನನಗೆ ಅದೊಂದು ಚಿಂತಿಲ್ಲವ ಯವ್ವ ಕರೆನ. ನೋಡವ ಹೇಳೋದು ನೋಡು,
ನೀನೇನೋ ಚಲೋ ಹೆಣ್ಮಗಳು ಅಂತಿ, ಚಲೋ ನೋಡ್ಕೊಂತಾರ ಬಿಡ್ಬೇ ಅಂತೇಳಿ. ಇಲ್ಲ ಅಂದ್ರೆ ಹೇಳು. ಇಲ್ಲ ಅತ್ತಿಗೆಮ್ಮ, ಅವೇನು ನಿಮ್ಮ ಬಗ್ಗೆ ಏನು ಹೇಳಿಲ್ಲಪ್ಪ ಚಾಡ. ಏನಾರಮ್ಮ ಏನ ಬಿಡು ಅಂದ್ರೆ ಮುಗಿತಿಲ್ಲ. ಮತ್ತು ಹೊಸದಾಗಿ ಬೇರೆ ಏನಾರು ಹೇಳ್ಬೇಕನ? ಇದು ಚುಮ್ಮರ್ ಚಲೋ ಆಗಿದ್ವಾ? ಚುಮ್ಮರಿ ಮಸ್ತಾಗಿದ್ವು, ಚಾನು ಕುಡ್ದೇನಿ. ಮತ್ತೀಗ ಏನು ತರಕೋಬೇಡ್ರಿ ನನ್ನಂತೆಲೆ. ಮಧ್ಯಾಹ್ನ ಅಡಿಗೆ ಮಾಡಕತ್ತೀನಿ, ಹೊಡ್ತುಂಬ ಊಟ ಮಾಡ್ಕೊಂಡು ಹೋಗ್ರಿ. ಹೆಂಗ ಅಯ್ಯೋ ಅತಿಗೆಮ್ಮ, ಏನು ಬೇಡ್ರಿ ಅತಿಗೆಮ್ಮ, ಬೇಡ. ಯಾಕಂದ್ರೆ ಏನಾಗ್ಬಿಟ್ಟೈತಿ, ಮನ್ಯಾಗ ನಾನು ಅಡಿಗೆ ಮಾಡಿಟ್ಟ ಬಂದೀನಿ. ನಮ್ಮ ಮನೆಯವ್ರ ಮನ್ಯಾಗ ಅದಾರ, ಇವರು ಅದಾರ. ಈಗ ಸುಮ್ಮನೆ ಒಯ್ದ್ರೆ ಎಲ್ಲ ಕೂಡ ಮತ್ತೆ ಜಗ್ಗಾಗ್ಬಿಡ್ತೈತೆ ಅಡಿಗೆ, ಅದಕ್ಕೆ ಬೇಡ. ನಾನು ಹೇಳಿಸಿ ನಮ್ಮ ಮನೆ ಅಂತಿಲ್ಲೋಬೇಕಿ ರೇಣು ಅಂತದಾಳ, ಆಕಿ ಕಡೆ ಹೇಳಿಸಿ ಬರಾಬ್ಬರಿ 45 ರೊಟ್ಟಿ ಬಡ್ಸೀನಿ. ಅಷ್ಟು ರೊಟ್ಟಿ ಕಟ್ಕೊಂಡು ಹೋಗು. ಏನು ಕಟ್ಕೊಂಡು ಹೋಗಿ ಏನು ಮಾಡಲ್ಲ, ಊರಾಗ 4 ಮಂದಿಗೆ ಹಂಚು ಬೇಕಾದ್ರೆ, ನಮ್ಮ ಇಕ್ಕಿ ಬಂದಾಳ ಅಂತೇಳಿ. ಅಯ್ಯೋ ಇದೇನು ಬೈಕಿ ಅಡಿಗೆನ ಹಂಚಾಕ? ಹೆಚ್ಚಿಗೆ ಮಾಡ್ಸ್ಯಾರ ಇವ. ನಾನು ಆಕಿಗೆ ಹೇಳಿದ್ದೆ ಒಂದು ಸ್ವಲ್ಪ ಹೆಚ್ಚಿಗೆ ರೊಟ್ಟಿ ಮಾಡಂತೇಳಿ. ಆಯ್ಕೆ ಒಂದು 50 ಬಡ್ದಾಳ. ಅದಕ್ಕೆ ಒಣಗಿ ಸಿಟ್ಕೋ ಶಾಂತ, ಸಾರು ಮಾಡಿದೆ ಮುರಿದು ಹಾಕ್ಕೊಂಡು ತಿನ್ನಕ್ಕೆ ಬರ್ತೈತಿ. ಆಯ್ತು ಕೊಡ್ರಿ ಆತಿ, ಕೊಡ್ರಿ. ಏನು ಕೂಳು ಕೆಡಿಸ್ತೈತನ? ಕೊಡು ಹೋಲಿ, ಖಾಲಿ ಮಾಡಿದ್ರಾತ. ಅಂದಂಗೆವ ನೀನು ಹೊತ್ತತ್ತಿ ಸರಿ ಇತ್ತಂಗೆ ಊಟ ಮಾಡಿ ಚಂದಾಗಿರು. ಅಲ್ಲೇ ಅತಿಗೆಮ್ಮ ಒಟ್ಟು ಹಚ್ಚಬೇಡ. ಆಕಿ ಕೆಲಸ ಆಯ್ಕೆ ಮಾಡ್ಕೊತಿರ್ತಾಳೆ ಅತಿಗೆಮ್ಮ. ಏನ ನೀ ಸುಳ್ಳಾದ ಹಂಗಾಗೈತಿ, ಇದು ಹಿಂಗಾಗೈತಿ ಅಂತ ಹೇಳುದು, ಏನ ಕಿರಿಕಿರಿ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ಕೊಯವ ನೀನು. ಹಂಗೆ ಹೇಳು ಮೊದಲು. ಮನ್ಯಾಗ ಒಂದು ಕಸ ಬಿದ್ದಿತ್ತಂದ್ರು ಅದನ್ನ ನಾ ಹೊಡಿತೀನಿ, ನಂಗೆ ಗೊತ್ತಿರಂಗಿಲ್ಲ. ಅಷ್ಟು ತೀರಾ ಕಸ ನೋಡ್ಕೊಂತ ಅಡ್ಡಾಡ್ತೇನೆ. ಮನ್ಯಾಗ ಬೇರೆ ಕೆಲಸ ಇರ್ತಾವ ಕೈಯಾಗ, ಅದನ್ನು ಮಾಡಿಸಿಕೊಡೋದಲ್ಲವ. ಅಯ್ಯಯ್ಯೋ ಇಲ್ಲಿ ಕಸ ಬಿದ್ದೈತಿ, ಇವ್ರಿಗೆ ಲಕ್ಷ್ಯ ಇಲ್ಲ, ಇವ್ರು ಹಿಂಗೇ ಬಿಟ್ಟಿರ್ತಾರೆ, ಇದನ್ನ ನಾ ಹೇಳಿದ್ರೆ ಸ್ವಚ್ಛ ಆಗೋದು ಒಗತ್ತೆ ಆಗೋದು ಅಂತ ಓದಿರ್ತಾರೆ. ಮತ್ತೆ ನಾನು ಮಾಡೋದು ಗೊತ್ತಿಲ್ಲ ನಂಗೆ. ಅದೇ ಹೇಳಕತ್ತೇನೆ ನೋಡ್ರಿ ಅದಕ್ಕೆಮ್ಮ. ಯವ್ವ ನೀ ತ್ರಾಸ್ ತಗೊಳ, ಸುಮ್ಮನಿರ. ಅವ್ರ ಮನೆ ಕೆಲಸ ಅವ್ರು ಬಾಳೆ ಗೊತ್ತ. ನೀ ಈಗ ತಡಿ, ಇವತ್ತೆಲ್ಲ ನಾಳೆ ಆದ್ರೂ ಅವ್ರ ಜವಾಬ್ದಾರಿನ ತಗೋಬೇಕ, ಅವರೇ ಮಾಡ್ತಾರ. ನಿಂಗೆ ಕೈಲಿ ನೀಗಾಕಂಡು ಈಗಂಗಿಲ್ಲ ಅಂದಮೇಲೆ ಬಿಟ್ಬಿಡ್ಬೇಕು. ಹಿಂಗೆ ಒದ್ರಿ ತ್ರಾಸ್ ತಗೊಳಕ್ ಹೋಗ್ಬಾರ್ದು. ಆಯ್ತು ಬಿಡವ, ಏನ ಬದುಕಿರತನ ಹೇಳ್ತೇನೆ. ಆ ಸತ್ ಕಾಲಕ್ಕೆ ಯಾರು ಹೇಳ್ತಾರೆ ಇವ್ರಿಗೆ, ಅವಾಗ ಗೊತ್ತಾಕತ್ತೆ. ಇದಾಗೋಗ ಮಾತಲ್ಲ ಶಾಂತ. ಅದು ಹೋಲಿ, ನಿಮ್ಮ ಅತ್ತಿಗೇನು ಭಾಳ ಆರಾಮಿಲ್ಲ ಅಂದಿದ್ಯಲ್ಲ, ಏನಾತ? ಆರಾಮದಾರ ಈಗ? ಅಯ್ಯೋ ಆರಾಮಾಗದಿರಲಿ, ಸೀದಾ ಎದ್ದು ಬಂದು ಜಗಲಿ ಕಟ್ಟಿ ಕುಂತಾರ. ಗೊತ್ತೈತಿ, ಮೊನ್ನೆ 2 ದಿನ ಹಾಸ್ಯಾಗ ಎಲ್ಲ ತೊಳೆದು ಬಳಿದು ಹಾಸ್ಯಾಗ ಆಗೈತಿ. ಯವ್ವ ನಾನು ಇದೇನು ಅಂತ ಅಂದ್ಕೊಂಡೆ, ಪುಣ್ಯಕ್ಕೆ ಮತ್ತೆ ಆರಾಮಾದ್ರು. ಇರ್ಲಿ ಬಿಡ ಯವ್ವ, ತೀರಾ ಅವ್ರು ಇಲ್ಲಂದ್ರೆ ಮನಿ ಆಗಿ ಉಳಿಯಲ್ಲ. ಗುರುವಿಲ್ಲದ ಮನಿ ಗುರು ಒಂಥರ ಗುರುಕುಲ ಒಂಥರ ಬರ್ದಾದಂಗದ, ದೇವ್ರಿಲ್ಲದ ಗುಡಿ ಇದ್ದಂಗೆ. ಅದಕ್ಕವ ಚಲೋ ಆತವ್ರು ಆರಾಮಾಗಿ ಮತ್ತೆ ಬಾಗಿಲು ಕಟ್ಟಿ ಕುಂತಿದ್ದೆ, ನನಗಿನ್ನೂ ಖುಷಿ. ಆಗ್ಲಿ ಬಿಡು, ತೀರ ಎದಕ್ಕೆ ಮತ್ತೆ ಹಿರಿಯಾರು ಅಂತೇಳಿ ಮನ್ಯಾಗ ಹೌದಿಲ್ಲ ಮರ್ಚಾಬಾರ್ದವ ಅವ್ರು. ಅಂದಂಗೆ ಹೊತ್ತಕತ್ವಿ. ಇವ ಏನು ಮಾಡಕತ್ತಾನ? ಅವ್ರ ಮಾವನ್ ಕೂಟ್ ಮಾತಾಡಕತ್ತಾನ. ಹುಡುಗನ ಅಲ್ಲೇ ಐತಿ, ಖುಷಿನೇ ತೊಗೊಂಡು ಕುಂತಾರ. ಹೌದನ? ಅಣ್ಣ ಯಾಕೆ ಬರಲೇ ಇಲ್ಲ ಒಳಗಲ್ಲೇ ಕುಂತನ ಏನು? ಯವ್ವ ಸೀರೆ ಪಿನ್ ಎಲ್ಲೈತಿ? ಸೀರೆ ಉಟ್ಕೊಳಕ್ ಪಿನ್ನ? ನಿನ್ನ ಪಿನ್ನ ಹುಡುಕಿ ಸಾಕಾಕತ್ ನನಗಂತೂ ಹೊತ್ತಾಗ. ಚಂದ ಇಟ್ಕೊಳ್ಳೋದಲ್ಲ ಬಿಡೋದಲ್ಲ, ಒಮ್ಮೆ ಉಟ್ಕೊಂಡು ಹೊರಗೆ ಹೋಗಿ ಬಂದ್ಲ ಅಂದ್ರೆ ಕಳೆದು ಹೋಗದ್ ಬಿಡೋದನ್ನ ಪಿನ್ನನ. ಎಲ್ಲರ ಹಿಡಿದು ಎಲ್ಲರ ಹುಡುಕುದತ್ತಾಗ. ನೀನು ಅವ್ನು 6 ತಿಂಗಳಾತ್ ನಾವು ಹೊರಮಗ್ಲು ಕಂಡಿಲ್ಲ. ಏನು ಪಿನ್ನ ಇದ್ರು ಹುಡುಕೊಡ್ಬೇವ ಆತಾಗ, ಯಾಕೆ ಕಾಡ್ತಿ ಅತ್ತಾಗ? ನಿಂದ ಕೂಡ ಹಾಕೊಂಡಿದ್ದಿದ್ರು. ಈಗ ನೋಡಿ ನಾ ಸೀರೆ ಉಟ್ಕೋಬೇಕು, ಹೆಂಗೆ ಉಟ್ಕೋಬೇಕು? ನೆರಿಗೆ ನಿಲ್ಲೋದಿಲ್ಲ, ಸೊಂಟದಾಗ ಜರದ್ ಬೀಳ್ತೈತೆ ಅತ್ತಾಗ. ಬಾ ಕೊಡ್ತೇನೆ ಬಾ, ಪಿನ್ ಅದಾವಲ್ಲ ಒಂದು 2 ಜಗಲಿ ಕಡೆ ತೆಗೆದಿಟ್ಟೇನೆ. ಅಯ್ಯೋ ಈರಮ್ಮ ಇನ್ನೂ ತಯಾರಾಗಿಲ್ಲ. ಮಳೆ ಮಾರಿನ ದಿನ ಸ್ವಲ್ಪ ದೌಡು ಹೋಗಿ ಮನೆ ಕಂಡ್ರೆ ಆಗೋದಿಲ್ಲನ? ಏನು ಹುಡುಗ್ರನವ ನೀವು ಅತ್ತಾಗ? ಪಟ ತಯಾರಾಗಿ ಹೋಗಿ ಸೀರೆ ಉಟ್ಕೋ ಹೋಗ. ಏತಿ ಏನಿಲ್ಲ, ಈಗ ಎಲ್ಲ ತಯಾರಾಗೈತೆ. ಹುಡುಗನ ಯಾರದ ಅರ್ವಿ ಹಾಕಿ ಆಯ್ತು, ಎಲ್ಲ ಮುಗೀತು. ನಾಷ್ಟ ಆತು, ತಿನ್ನೋದಾತು, ಉಣ್ಣೋದಾತು. ಸೀರೆ ಒಂದು ಉಟ್ಕೊಂಡು ಚಕಡಿ ಹತ್ತಿ ಕುಂತಿ ಅಂದ್ರೆ ಮುಗೀತು. ಪಟ್ ಹೋಗಿ ಉಟ್ಕೋ ಹೋಗುವ. ಯಪ್ಪ ಎಲ್ಲಿದ್ದೆ? ನಿನ್ನ ತಂಗಿ ಕುಟ್ ಮಾತಾಡಲ್ಲನ? ಅದಕ್ಕೆ ಬನ್ನಿವ. ನಿಮ್ಮಣ್ಣನು ಒಂದ ಸಮನ ಮಗಳು ಊರಿಗೆ ಹೋಗ್ಕಳ ಅಂತೇಳಿ ಅಳುದಂದ್ರೆ ಅಳುದು. ನೀನಾರ ಒಟ್ಟು ಹೇಳವ, ಬುದ್ಧಿ ಸಣ್ಣ ನೋಡ್ರಕ್ಕಿಂತ ಆತ ತಯಾರ. ಸಾಕ್ ಬಾ, ಚಾಡ ಹೇಳಿದ್ದೆ. ಎಲ್ಲಿ ಪುರ್ಸತ್ ಸಿಗ್ತತಿ ಅಂತ ನೋಡು. ಆ ಹುಡಿ ಊರ್ ಹೊಂಟತಿ, ಒಟ್ಟು ಅಡಿಗೆ ಪಡಿಗೆ ಕಟ್ಟೋದು ಏನಾರ ಇದ್ರೆ ಕಟ್ಟು ಹೋಗು, ಮಾಡೋಗು. ಹೌದು, ನನಗೇನು ಗೊತ್ತಿಲ್ಲ, ಎಲ್ಲ ನೀವು ಹೇಳೇನ ಮಾಡೋದು. ನನಗೆ ಗೊತ್ತಿಲ್ಲ ನನ್ನ ಮಗಳಿಗೆ ಏನು ಕಟ್ಟಿ ಕಳಿಸ್ಬೇಕು, ಏನು ಬಿಡ್ಬೇಕಂತೇಳಿ. ಕಾಳು ಕಡಿ ಎಲ್ಲ ನಿಮಗೆ ಹೇಳಿದ್ನಲ್ಲ, ಚೀಲ್ಕ್ ಹಾಕಿಟ್ಟಿದ್ನಿ. ಒಟ್ಟು ಚಕಡಿಯಾಗಿ ಇಟ್ಟಿರ ಇಲ್ಲ? ಏನು ಕಾಳ? ಅತ್ಗೆಮ್ಮ ನಿಮ್ಮ ಕೈ ಸುಮ್ಮನಿರಂಗಿಲ್ಲ ನೋಡು ಅತ್ಗೆಮ್ಮ. ಏನದು ಕಾಳದ ಹಾಕಿಟ್ಟಿರೋದು? ನಾನು ನೋಡಿದ್ರಿ ಏನು ತಂದಿಲ್ಲವ, ಹಂಗ ಬಂದನಿ. ಒಂದು ಸ್ವಲ್ಪ ಮನೆಯಿಂದ ಒಂಚೂರು ಅಡಿಗೆ ಮಾಡಿ ಕಟ್ಕೊಂಡು ರೊಟ್ಟಿ ಪಲ್ಲೆ. ನೀನು ನೋಡಿದ್ರೆ ಕಾಳಂತ ಕಡಿಯಂತ ಅದಂತ ಇದಂತ ಹೋಗತ್ತಾಗ. ಅದಕ್ಕೆ ಬಿ ಅತ್ಗೆಮ್ಮ ಅವೆಲ್ಲ ಇರ್ಲಿ ಬಿಡ. ಇದು ಮನ್ಯಾಗ ಬೆಳೆದಿದ್ದು, ಮನ್ಯಾಗ ಅಂದ್ರೆ ನಮ್ಮ ಹೊಲದಾಗ ಬೆಳೆದಿದ್ದು ಸೋಯಾಬಾನ. ಆಮ್ಯಾಗ ಇವರು ಬಾಜುಕ ರೇಣುವಾರ್ದು ಹೊಸ ಹೊಲ ಅಲ್ಲ ಅವ್ರದ್ದು. ಫಸ್ಟ್ ಪೀಕ್ನ್ಯಾಗ ನಂಗೊಂದು 2-3 ಚಟಾಕ್ನಷ್ಟನ್ನು ಕೊಟ್ಟಿದ್ರು, ಪಡಿ ಅಷ್ಟೆ. ಅದ್ರಾಗಿಂದ ಹೆಸರು ಸ್ವಲ್ಪ ಶೇಂಗಾ. ಅಂದ್ರೆ ಈ ವರ್ಷ ಶೇಂಗಾ ಆರ್ಸಕ್ಕೆ ಹೋಗಿದ್ದೆ ಮೊನ್ನೆ, ಈಕಿ ಬರೋಕ್ಕಿಂತ ಮುಂಚೆ. ಯಾಕಂದ್ರೆ ಕುಳ್ಳು ಬೇಕಾಗಿತ್ತಲ್ಲ ಮನೆಗೆ, ನಾಳೆಕಿಗೆ ಮತ್ತು ಹಡದಿಂದ ಬಾಣೆ ತನಕ ನೀರು ಕಾಸಕ್ಕೆ ಬೇಕಂತ ಗೊತ್ತಿತ್ತ. ಹಾಗಾಗಿ 8-9 ತಿಂಗಳು ಹಡಿ ಮಟನು ಮನ್ಯಾಗ ಇಲ್ಲ ನಾನು. ಚಂದಾಗಿ ಬರೇ ಹೊಲದ ಕೆಲ್ಸಕ್ಕೆ, ಶೇಂಗಾ ಆರ್ಸಕ್ಕೆ, ಕುಳ್ಳು ಆರ್ಸಕ್ಕೆ, ಕಟ್ಟಿಗೆ ಆರ್ಸಕ್ಕೆ, ಬರೀ ಇದಕ್ಕೆ ಹೋಗೇನಿ. ಹಾಗಾಗಿ ಶೇಂಗಾನು ಕೊಟ್ಟಿದ್ರು ಗೌಡ್ರ ಭೀಮಣ್ಣರ ಅವ್ರ ಹೊಲ್ದಾನು ಒಂದು ಅರ್ಧ ಚೀಲ. ಹಾಗಾಗಿ ಭಾಳ ಅದಾವು. ಅದಕ್ಕೆ ಒಂದು ಸ್ವಲ್ಪ ಹೋಗಿ ಏನಾಗೋದಿಲ್ಲ, ಏನು ಒಟ್ಟು ಕೂಡ ತಿಂತೇವ ನಾವು. ಅಯ್ಯೋ ಬ್ಯಾಡ ಅಂದ್ರೆ ಎಲ್ಲಿ ಕೇಳ್ತಿರವ ನೀವರ, ಹೇಳ್ರಿ ಹೋಲಿ. ಯಾಕೆ ಒಂಥರ ಬೇಜಾರು ಬಿಡ ತಂಗಿ. ಈಗ ನೀನು ಹೊಂಟಿ
ಹುಡುಗರು ಹೊಂಟ್ರು. ಈಗ ನಾ ಬೇಜಾರು ನೋಡು. ಎಣ್ಣ ನೀ ಹಿಂಗೆ ಮಾಡಿದ್ರೆ ಹೆಂಗೆ? ಈಗ ನಿನ್ನೆ ನಮ್ಮ ಕಸ್ತೂರಿನೂ ಹೋದ್ಲು ಗಂಡನ ಮನೆಗೆ, ನಾನು ಹಿಂಗ ಅತ್ತೆ. ಆದ್ರೆ ಏನು ಮಾಡ್ಬೇಕು ಹೇಳ? ಅಲ್ಲವಾ ಕಸ್ತೂರಿ ಹೋದ್ರೆ ಈರಂ ಬರಾಕತ್ತಾಳ ಮನೆಗೆ. ನಮ್ದು ಹೇಳ. ಹಂಗಂದ್ರೆ ಹೆಂಗಣ್ಣ? ಹೆಣ್ಮಕ್ಳು ಅಂದ್ರೆ ಒಂದಿನ ಗಂಡನ ಮನೆಗೆ ಹೋಗೋದಪ್ಪ. ನಾನು ನಿನ್ನಂಗೆ ಅತ್ತೆ, ಆದ್ರೆ ಅವ್ರು ಹೋದ್ಮೇಲೆ ಎಲ್ಲ ಅನ್ಸೋದು. ಅಯ್ಯೋ ಒಂಥರ ಬೇಜಾರು ನಿಜ ಕಳ್ಸೋದು. ಅದೇ ಮಾಡ್ಬೇಕು. ನನ್ನ ಮೊಮ್ಮಗನ ನನ್ನ ಮನೆಗೆ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಖುಷಿ ನೋಡು. ಅತ್ತಿ ಅಯ್ಯ ನನ್ನ ಸಸಿ ಎಂತ ಚಂದ ಕಾಣಕತ್ತೈತಿ. ಪುಟ್ಟಗವ್ರವ್ವ ಭಾಳ ಚಂದ ಕಾಣಕತ್ತಿ ಮಗಳ, ಭಾಳ ಚಂದಾಗಿವ. ಹೋಗು ನಂದ ದೃಷ್ಟಿ ತಾಗ್ತತಿ. ಅಲ್ಲಿ ಮನೆಗೆ ಹೋಗಿ ನೆದರ್ ತೆಗಿತೇನಂತ. ಹೋಗು ಇದು ಹುಡುಗನ ಅರಿಬಿ ಗಿರಿಬಿ ಏನಾರು ಉಳ್ದಾವನ್ ನೋಡು. ಓಸು ಬ್ಯಾಗಿ ತುಂಬ್ಕೊ ಹೋಗು. ಸೀರೆ ಹೆಂಗಾಗೈತೆ ಶಾಂತವ? ಅದನ್ನ ಕೇಳ್ಬೇಕನ್ನಿ. ಸೀರೆಗ ನಾ ಮಜಾ ಐತಿ ಬಿಡ, ಗನ ಚಂದ ಐತಿ. ಭಾಳ ಚಂದ ಐತವ. ಕೊಳ್ಳಂದ ಏನದು ಯಾವಾಗ ಮಾಡ್ಸಿದ್ದ? ನೋಡ್ದೇನ ಬಂಗಾರ ಬಾಯಿ ಮ್ಯಾಗ ಹೊಡಿದಂಗ ಐತಿ. ಯವ್ವ ಬೆಳ್ಳಿದಕ್ಕೆ ಬಂಗಾರ ನೀರು ಕುಡಿಸೈತಿ. ನಮ್ಮ ಕಡೆ ಮಾಡಿಸೋಷ್ಟು ತಾಕತಿ ಎಲ್ಲ ಐತವ. ಏನೋ ಆಸೆ ಪಟ್ಲ ಇಂಥದೊಂದು ಹಾಕೋಬೇಕಂತೇಳಿ ಅದಕ್ಕೆ ಬೆಳ್ಳಿದಕ್ಕೆ ಬಂಗಾರ ನೀರು ಕುಡಿಸೈತಿ. ನೋಡಿ ಎಷ್ಟು ಚಲೋ ಐತಿ ಅಲ್ಲ. ಬೆಳಗಾಗೋದಿಲ್ಲ ಸುಲಭಕ್ಕೆ. ಹೇಳ್ಯಾರವ್ರು ಸ್ವಲ್ಪ ಬಿಸಿನೀರದು ಬೀಳಿಸ್ಬೇಡ್ರಿ, ಹಾಕೊಂಡು ಹಾಂಗೆ ಹತ್ತಿ ದೀಪ ಹಚ್ಚು ಹತ್ತಿಯಾಗ ತೆಗೆದಿಡ್ರಿ ಅಂತ ಹೇಳ್ಯಾರ. ಹೌದನ? ಚಂದಾಗಿ ಮಗಳ. ಆತಂದ್ರೆ ನನ್ನ ಕೈಯಲ್ಲಿ ಶಕ್ತಿ ಆತಂದ್ರೆ ನೋಡೋಣ ಒಂದು ನಿನಗೆ ಸರ ಮಾಡಿಸ್ಕೊಡ್ತೇನವ. ನನ್ನ ಸೊಸಿಗೆ ಪಾಪನ ಏನು ಕೊಟ್ಟಿಲ್ಲವ ಯವ್ವ. ಅಯ್ಯೋ ಅತ್ತಿ, ಮುತ್ತಿನಂತ ಮಗನ ಹಡದ ಕೊಟ್ಟಿಯಲ್ಲ ನನ್ನ ಕೈಯಾಗ. ಇಲ್ಲಾಂದ್ರೆ ಬೇರೆ ಯಾರ್ದಾರ ಮನೆ ಸೊಸಿಯಾಗಿ ಅತ್ತಿ ಕಾಟ ತಡ್ಕೋಬೇಕಿತ್ತು. ನಿನ್ನ ಮನೆ ಸೊಸಿಯಾಗಿದ್ದಕ್ಕೆ ನೋಡು ನನ್ನ ಎಷ್ಟು ಚಂದ ನೋಡ್ಕೊಂತಿ. ಓನವ ಅದೊಂದು ನನಗೆ ಜಗ್ಗ ಸಮಾಧಾನ ಅಂದ್ರೆ ಸಮಾಧಾನ. ಮತ್ ನಿನ್ನಂತ ಬಾಯಿ ಬಡಿಕೆ ಸಸಿ ಬೇಕಲ್ಲ ನನಗೆ, ಅದಕ್ಕೆ ಗಂಡ ಮಗನ ಹಡದ್ ಕೊಟ್ಟೇನಿ. ಒಂದಿರ್ತಾರೆ ಅರ್ಶನ ಕುಂಕುಮ ಮಾತಾಡ್ತೇನೆ. ಒಂದು ಸೀರೆ ಇಟ್ಟಿದ್ದೆ. ಈಗ ಅದಕ್ಕೆ ಸೀರೆ? ಅಯ್ಯ ಹಬ್ಬವ ಮನಿ ಮಗಳು. ಈಗ ಆತಿಗೆ ಶ್ರಾವಣ ತಿಂಗಳ ಒಂದು ಸೀರೆ ಕೊಡೋದು ಬೇಡ ನಿಂಗೆ. ತಡಿ ತರ್ತೇನೆ ಶಾಂತವ. ಅತಿಗೆಮ್ಮ ನೀವರ ನಮ್ಮ ಮನೆಗೆ ಒಟ್ಟ ಬರೋದಿಲ್ಲ. ದಾಪರಿಗದಾಗ ಒಮ್ಮೆ ಯಾವಾಗ ಬಂದ್ರನ ಹೋದ್ರನ ಅಷ್ಟೇ. ನೋಡಿದ್ರೆ ನನಗೆ ಮಾತ್ರ ಬಂದಾಗ ಸೀರೆ ಅಂತ ಕಾಳಂತ ಕಡಿ ಅಂತ ಅದಂತ ಇದಂತ ಜಗ್ ಏನು ನನಗೆ ನಮ್ಮನೆ ಹೊರಸ್ತಿರಪ್ಪ ಒಂದು ಅಳತಿ. ನೀವು ಆದ್ರೆ ಬರೋದು ಬೇಡ್ರಿ, ಬರೋದೇ ಇಲ್ಲ ಒಟ್ಟ. ಹಿಂಗ ಮಾಡ್ತೀರಿ ನೋಡಿ. ಬರೇ ಮನಿ ಮಗಳು ಬಂದಾಗ ನಾವು ಮಾಡಿ ಕಳಿಸ್ಬೇಕು. ನಾವು ಹೋಗಿ ಮನಿ ಮಗಳ ಮನೆ ಮಾಡಿಸ್ಕೊಂಡು ಕುದ್ರಾಕೈತನ ಯವ್ವ. ನಿನಗಂತೇಳಿ ಬರೋದಾರ್ಯಾಗ ಮೈಸೂರು ಪಾಕ್ ಉಂಡಿ ಅದು ತಂದೇನಿ. ಎಷ್ಟಕತ್ತ ಅಷ್ಟೇನು ಬೇವ. ಏನು ಅಪ್ಪ ಬನ್ನಿವೇ? ಏನ್ ಬೇ? ಅಮ್ಮಗೆ ಹೇಳ ಹೋಗ್ಬರ್ತೇವೆ ಅಂತೇಳಿ. ಯಮ್ಮ ಹೋಗ್ಬರ್ತೀವಿ. ಏನ ಬರ್ತೇನೆ ಒಂದು 4 ದಿನ ಬಿಟ್ಟು ಟೈಮ್ ಮಾಡ್ಕೊಂಡು ಸೂಟಿ ಸಿಕ್ತಪ್ಪ ಅಂತಂದ್ರೆ ಬರ್ತೇನಂತ. ಏನ? ಆತಪ್ಪ ಹುಷಾರೇ. ಏನ ಚಂದಾಗಿ ಬಾಳೆ ಮಾಡ್ಕೊಂಡವ್ರಪ್ಪ, ಶಾಣೆ ಆಗ್ಬೇಕು. ಏನ? ಹ್ಞೂ ಬೇ ಆತ್. ನಿಮ್ಮ ಅವನು ಇಟ್ಟು ದಿನ ದಡ್ರಾಗಿದ್ವೇನು? ಆತಮ್ಮ ಮಗನ ಆತಪ್ಪ ಹುಷಾರೇ ಅಪ್ಪ. ಏನು ಹೋಗ್ಬರಿಪ್ಪ, ಹೋಗಿ ಬರ್ರಿ ಸೊಕಾಶ್ ಹೋಗ್ಬರ್ರಿ. ತೋ ಹಿಡಿ ಈ ರೊಕ್ಕ ಇಟ್ಕೊ ನಿನ್ ಕಡೆ. ಯಾವ್ದು ಬೇಡಪ್ಪ ಬೇಡ, ನಂಗೆ ಇದಕ್ಲ ರೊಕ್ಕ ಬೇಡಪ್ಪ ಬೇಡ. ನಾನೇನು ಹೊರಗೆ ಹೋಗ್ಬೇಕಾಗೈತೆ ಏನಾರ ತರಕೆ ಮಾಡೈತೆ ಬ್ಯಾಡ. ಏನಾರ ಬೇಕಂದ್ರೆ ನಿಮ್ಮ ಮಾವ ಅದನಲ್ಲ ತಂದು ಕೊಡ್ತಾನೆ. ನಂಗೆ ಇದಕ್ಕೆ ಬೇಕಲ್ಲ ರೊಕ್ಕ? ಅಲ್ಲ ಆತು, ನಾ ಅಮ್ಮಗಾಗಿ ಅಮ್ಮನ ಕೈಯಾಗ ಕೊಡೋದು ಒಂದು ಖುಷಿ ಅವ. ಅವಾಗೆಲ್ಲ ನೀ ಕೊಡ್ತಿದ್ದಿ, ಈಗ ನಾ ಕೊಡ್ತೇನೆ ಅಷ್ಟೇ. ಇಟ್ಕೊ ನೀನು ಅವನು ಎಸ್ಕೊ. ಆತಪ್ಪ ಕೊಡು. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರ್ರಿ, ದುಡಿಯವ ನಾನು ಮುಕ್ಕೊಳ್ಳೇರಿ. ಅದು ವೇಸ್ಟ್ ಆಕತಿ ಇದು ವೇಸ್ಟ್ ಆಕತಿ ಅಂತ ಕೇಳ್ತೇನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೇ, ಅದನ್ನಾರ ಕಟ್ಟಿಗಿಡ್ಕೊಂಡ್ ಬಂದಿಗಿಂದಾನೆ ಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ಬೇಡ ರೀ, ಅಷ್ಟ್ರೊಳಗೆ ಒಂದು ಯಾವ್ದಾರ ಕನ್ಯೆ ನೋಡಿ ಮದುವೆ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ. ಕನ್ಯೆ ನೋಡಿ ಮದುವೆ ಮಾಡ್ಬೇಕು ಮಗ್ ಅನ್ನೋದು ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು. ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದುವೆ ಮಾಡ್ಬೇಕನ್ನೋ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ಕೆ ಬರತ್ಲೆ ಮದುವೆ ಮಾಡಿಬಿಡ್ಬೇಕು ಅಂತಾದ್ರೆ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದುವೆ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗುದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೇ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ
ಅವನು ಉಪಕಾರ ಎಲ್ಲ ತಿಂತಾನೆ, ಅದನ್ನಾರ ತೊಗೊಂಬಂದ್ರ ನೋಡಿ ಏನ್ ಮಾಡ್ತಿ. ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಡಗಡ ಮದುವೆ ಮಾಡಿಬಿಟ್ರ ಒಂದಿಷ್ಟು ಚಂದ ಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಹೊತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ತಂದು ಮದುವೆ ಮಾಡೋಣಂತ. ಇಲ್ಲಪ್ಪ, ಇನ್ಮ್ಯಾಕ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರ ಮಾಡ್ರಿ, ಬಡ ಬಡ ಮದುವೆ ಮಾಡ್ಬಿಡೋಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ. ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ. ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀಯನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ, ನೋಡೋಣಂತ. ಚಲೋ ಇದ್ರೆ ಯಾಕ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ. ಅದ ಉಪ್ಪು ನೀರು ಹಾಕಿ ಉರಿದೈತಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ.